ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ದೇವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ಲಿ ಅಂತ ನಾವು ಟೆಂಪಲ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಯಾವ ಟೆಂಪಲ್ ಅಂತ ಗೊತ್ತಾಗ್ಬೇಕಂದ್ರೆ ಬ್ಲಾಗ್ ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ನಾವಿವಾಗ ರೆಡಿ ಆಗೋಣ. ಸೊ ಗಾಯ್ಸ್, ಇದು ನನ್ನ ಫೈನಲ್ ಲುಕ್. ಅಂಡ್ ಇವತ್ ನಾವು ನನ್ನ ನಾದ್ನಿ ಮತ್ತೆ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಹೋಗ್ತಾ ರೋಡಲ್ಲಿ ನನ್ನ ಕಸಿನ್ ಮೀಟ್ ಮಾಡೋಣ. ಸೊ ಬನ್ನಿ, ನನ್ನ ನಾದ್ನಿ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬರೋಣ. ಓ, ರೆಡಿ ಆಗ್ತಾ ಇದ್ದಾರೆ. ಹೆಲೋ ಗಗನ ಮೇಡಮ್, ಏನ್ ರೆಡಿ ಆಗ್ತಾ ಇದ್ದೀರಾ? ಟೆಂಪಲ್ ಹೋಗೋಣ ಅಂತ. ಸೊ ಫುಲ್ ರೆಡಿ. ಫಸ್ಟ್ ಬ್ಲಾಗ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದೀವಿ. ಫುಲ್ ಎಕ್ಸೈಟೆಡ್. ಇದೊಂದು ಹೊಸ ಅಟೆಂಪ್ಟ್, ನೋಡೋಣ ಹೆಂಗ್ ಬರುತ್ತೆ, ಏನಾಗುತ್ತೆ ಅಂತ. ಓಕೆ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ ಹಾಗಾದ್ರೆ? ಹೌದು, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಓಕೆ, ಸೊ ಇದು ನಾನು ನಮ್ ನಾದ್ದು ಇಬ್ರು ಸೇರ್ಕೊಂಡು ಏನಾದ್ರು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದು ನಮ್ಮ ಫೈನಲ್ ಲುಕ್. ಸೊ ನಾವಿವಾಗ ಗಾಡಿಗೆ ಹೋಗ್ತಾ ಇದೀವಿ, ಟ್ರಿಬಲ್ ರೈಡಿಂಗ್. ನಮ್ಮ ಅಮ್ಮನ ಜೊತೆ ನಾನು, ನನ್ನ ನಾದ್ನಿ ಇಬ್ರು ಹೋಗ್ತಾ ಇದೀವಿ. ಹೋಗ್ತಾ ನನ್ನ ಕಸಿನ್ ಕರ್ಕೊಂಡು ಹೋಗ್ತೀವಿ ಅವಳನ್ನು ಕೂಡ. ಅಲ್ಲೇ ನೋಡಿ ನಮ್ಮ ಅಮ್ಮನೂ ಇದ್ದಾರೆ, ಹಂಗೆ ಟೆಂಪಲ್ ಅಲ್ಲಿ ಮೀಟ್ ಮಾಡಿ. ನಮ್ಮಮ್ಮ ನೋಡಿ, ನಮ್ಮಮ್ಮ ಹೆಂಗೆ ಹೆಲ್ಮೆಟ್ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ. ಹಾ ನೋಡಿ, ಗಾಡಿ ಎತ್ಕೊಂಡು ಇವಾಗ ತ್ರಿಬಲ್ ರೈಡಿಂಗ್ ಗಾಯ್ಸ್. 2 ಹೆಲ್ಮೆಟ್ ಇರೋದು. ನೋಡೋಣ, ಅರ್ಥ ಆಗ್ತಿದ್ಯಾ? ಬನ್ನಿ ಇವಾಗ ಕಾಲ್ ಮಾಡೋಣ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಹೊರಟ್ರಾ ಹೆಂಗೆ ಕೇಳೋಣ ಬನ್ನಿ. ಎಲ್ಲಿ ಬರ್ತಾ ಇದ್ದೀರಾ ಮನ್ಸ ಅವ್ರೆ? ಬನ್ನಿ ಮೇಡಮ್, ನಾವು ಹೊರಟ್ವಿ ಇವಾಗ. ಮನೆ ಬಿಟ್ಟಿದೀವಿ. ಬನ್ನಿ ಎಷ್ಟೊತ್ತಾಗುತ್ತೆ? 10 ಮಿನಿಟ್ಸ್. ನೋಡಿದ್ರೆ ಗಾಯ್ಸ್, 10 ಮಿನಿಟ್ಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ ನಮ್ಮ ಮೇಡಮ್ ಅವರು. ನಾವು ಹೊರಟಿದೀವಿ ಮೇಡಮ್, ಒಂದ್ 10 ನಿಮಿಷದಲ್ಲಿ ಇರ್ತೀವಲ್ಲೇ. ಸೊ ನೋಡೋಣ ಗಾಯ್ಸ್, ಹೋಗ್ತಾ ನಮ್ ಕಸಿನ್ ಮೀಟ್ ಮಾಡ್ಕೊಂಡು. ಮೇಡಮ್ ಅವರು ರೆಡಿ ಆಗೋದ್ ಲೇಟು. ಹೌದೌದು, ನೋಡೋಣ. ನಾವು ಮೊದ್ಲು ಹೋಗ್ತೀವ, ನಮ್ ಕಸಿನ್ ಮೊದ್ಲು ಬರ್ತಾರ. ಓಕೆ, ಬಾಯ್. ನೋಡಿ, ಆಕ್ಚುಲಿ ವಿಷಯ ಏನಂದ್ರೆ, ಇಲ್ಲೇ ಮುಂದೆ ಸಿಗ್ನಲ್ ಇದೆ. ಸೊ ಅಲ್ಲಿ ಬನ್ನಿ, ಸಿಗ್ನಲ್ ಅಲ್ಲಿ ಇಲ್ಲಿಂದನೇ ಝೂಮ್ ಹಾಕೊಂಡು ಕಾಣಿಸುತ್ತೆ ಆಕ್ಚುಲಿ ನಂಬರ್ ಪ್ಲೇಟ್ ಎಲ್ಲಾನು. ಸೊ ಇಲ್ಲಿಂದನೇ ನಾನು ಮತ್ತೆ ನನ್ನ ನಾದ್ನಿ ಇಬ್ರು ವಾಕಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೋಡಿ, ಹೆಲ್ಮೆಟ್ ಕೈಲಿದ್ರು ನಡ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ನಮ್ದು. ನೋಡಿ, ಈ ಆಳದ ಕ್ಯಾಮ್ರಾ ಇಂದ ನಾವು ನಡ್ಕೊಂಡು ಹೋಗೋಂತ ಪರಿಸ್ಥಿತಿ ಬಂತು. ಮುಂದೆ ಅಲ್ಲಿ
ನಾವು ಬರೋ ಅಷ್ಟರಲ್ಲಿ ನಮ್ಮ ಕಸಿನ್ನು ಮತ್ತೆ ನಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವಾಗ ಬಂದ್ರು ಏನೋ ಗೊತ್ತಿಲ್ಲ. ಇಬ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ನಾವು ಸಿಗ್ನಲ್ ದಾಟ್ಕೊಬರಷ್ಟಲ್ಲಿ ಇವಾಗ ಬಂದ್ವಿ. ಹೋಗೋಣ ಬನ್ನಿ. ಹಾಯ್ ಹಾಯ್ ಹೇಳಿ ಮನ್ಸ ಅವ್ರೆ. ದೀಪಾವಳಿ ದಿನ ಕರ್ಕೊಂಡೋಗಿತ್ತು. ಓಕೆ ಹಾಯ್ ಗಾಯ್ಸ್. ಸೊ ಫೈನಲಿ ನಾವು ರೀಚ್ ಆದ್ವಿ. ಸೊ ಇಟ್ಸ್ ಬ್ಯಾಡ್ ಲಕ್, ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇವತ್ತು ಸಂಡೇ ಇರೋದ್ರಿಂದ ಬೇಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡೋಣ, ಹತ್ರದಲ್ಲಿರೋದು ಯಾವುದಾದ್ರೂ ಒಂದು ಟೆಂಪಲ್ ವಿಸಿಟ್ ಮಾಡೋಣ. ಇಟ್ಸ್ ಬ್ಯಾಡ್ ಲಕ್. ನೆಕ್ಸ್ಟ್ ಟೈಮ್ ಬಂದು ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ವೆಂಕಟೇಶ್ವರ ದೇವಸ್ಥಾನ ಫ್ರಂಟ್ ಇಂದ ಒಂದು ಫೋಟೋ ತಗೊಂಡು ಅಲ್ಲಿ ನಮಗೆ ದರ್ಶನ ಸಿಗ್ಲಿಲ್ಲ. ನಾವು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ನಾವು ಇವಾಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂಟಿಕೊಪ್ಪಲಲ್ಲಿ ಇರೋದಿದು. ಬನ್ನಿ ಒಳಗಡೆ ದರ್ಶನ ಮಾಡಿ. ಅದು ಪೂರ್ತಿ ಹಾಯ್ ಫ್ರೆಂಡ್ಸ್, ನೋಡಿ ಸೊ ಇಲ್ಲೂ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಪ್ಸೆಟ್ ಆಗಿದ್ವಿ. ಬಟ್ ಸ್ಟಿಲ್ ನಾವು ಬರೋ ಟೈಮ್ಗೂ ಓಪನ್ ಮಾಡೋ ಟೈಮು ಒಂದೇ ಇದೆ. ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ನಮ್ಮ ಮನೆ ದೇವ್ರಿದು. ಅಲ್ಲೇನೋ ಮಿಸ್ ಆಯಿತು ಗೊತ್ತಿಲ್ಲ ಟೆಂಪಲಲ್ಲಿ. ಬಟ್ ನಮ್ಮನೆ ದೇವ್ರಿಗೆ ಬರಬೇಕಂತ ಇತ್ತು ಅನಿಸುತ್ತೆ. ಒಳ್ಳೆ ದರ್ಶನ ಆಯಿತು. ನಾವು ಬರೋ ಟೈಮ್ಗೆ ಓಪನ್ ಆಯಿತು. ತುಂಬ ಖುಷಿ ಆಯಿತು. ಬರ್ತಿದ್ದಂಗೆ ಓಪನ್ ಆಯಿತು. ಫಸ್ಟ್ ದರ್ಶನ ಆಯಿತು, ಫಸ್ಟ್ ಪೂಜೆ ಆಯಿತು. ಸೊ ಹ್ಯಾಪಿ ಗಾಯ್ಸ್. ನೋಡಿ ಎಲ್ಲರೂ ಸಾಲ ಕೂತಿದ್ದಾರೆ ದರ್ಶನ ಮುಗಿಸ್ಕೊಂಡು. ಅಮ್ಮ, ನಾದ್ನಿ, ನಮ್ಮ ತಂಗಿ. ಐಸ್ ಪ್ರಸಾದ ಕೊಡ್ತಾ ಇದ್ದಾರೆ. ಆಕ್ಚುಲಿ ಪ್ರಸಾದ ಕೊಡ್ತಾ ಇದ್ರು ಗಾಯ್ಸ್. ನೋಡಿ ನಮ್ ನಾದ್ನಿನೇ ಪ್ರಸಾದ ಕೊಡ್ತಾ ಇದಾರೆ. ಬನ್ನಿ ಬನ್ನಿ ಅಂತ ಓಡಿಸ್ಕೊಂಡೋಗಿ ಫೈನಲಿ ತಗೊಂಡ್ ಬಂದು ಜಾಗ ಹುಡುಕ್ತಾ ಇದಾರೆ ಎಲ್ಲಿ ತಿನ್ನೋಣ ಅಂತ. ಫಿಕ್ಸ್ ಮಾಡಿದ್ರು. ಬನ್ನಿ ಫ್ರೆಂಡ್ಸ್, ಪ್ರಸಾದ ತಿನ್ನೋಣ.
ನೀವು ಅದು ಮಾಡ್ಬೇಕೇನೆ, ಅದ್ರಲ್ಲೂ ಸ್ವಲ್ಪ ದುಡ್ಡು. ಸ್ಟಾರ್ಟಿಂಗೇ ಬರಲ್ಲ, ನಾವೇ ಕೆಲವನ್ನ ನೋಡಿ ಫ್ರೆಂಡ್ಸ್, ಒಂದ್ ಸಾಕಾಗಿಲ್ಲ ಅಂತ ಸಿಹಿ ಪೊಂಗಲ್ ಅಂತ ಮೇಡಮ್ ಅವರು ಓಡೋಗಿ ಮತ್ತೆ ಖಾರ ಪೊಂಗಲ್ ಇಸ್ಕೊಂಡ್ ಬಂದಿದ್ದಾರೆ. ನೀವೇ ತಿನ್ಕೊಳ್ಳಿ. ನೋಡಿದ್ರ ಫ್ರೆಂಡ್ಸ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಅವರು ಏನ್ ಮಾಡೋದು ಗೊತ್ತಾ, ಫಸ್ಟ್ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನಮ್ಮ ಮೇಡಮ್ ಅವ್ರು ತಿಂತಾ ಇದಾರೆ. ನೀವು ಬಂದಿದ್ದೀನಿ. ಅಲ್ಲೇ ಸೈಡ್ ಕ್ಲಿಕ್ ಮಾಡು. ಸೊ ಎಲ್ಲ ಮುಗೀತು, ಎಲ್ಲ ಕೂತಿದ್ವಿ, ಹೊರಡ್ತಾ ಇದ್ವಿ. ಒಂದ್ 5-10 ನಿಮಿಷ ಬಿಟ್ಟು ಮನೆಗೆ ಹೊರಡೋಣ. ಇವತ್ತು ಸಂಡೇ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು, ಪ್ರಸಾದನೂ ಸಿಕ್ತು. ಫೈನಲಿ ಎಲ್ಲ ಎಂಜಾಯ್ ಮಾಡಿದ್ವಿ, ಪ್ರಸಾದ ತಿಂದ್ವಿ. ಇವಾಗ ಹೊರಟಿದೀವಿ ಎಲ್ರು. ಅವರಿಬ್ರು ಒಂದು ಗಾಡಿನಲ್ಲಿ ಬರ್ತಾ ಇದ್ದಾರೆ, ನಾವಿಬ್ರು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನಮ್ಮ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಹಿಂದೆ ಬರ್ತಾ ಇದ್ದಾರೆ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಫಸ್ಟ್ ಡೇ ಹೋದಾಗ ಒಂದು ದೇವಸ್ಥಾನ ಬಾಗ್ಲಾಕಿತ್ತು. ಸೊ ಇವಾಗ ಹೋಗ್ತಾ ನೋಡೋಣ ದರ್ಶನ ಸಿಗುತ್ತಾ, ಹೇಗೆ ಓಪನ್ ಆಗಿದೆಯಾ ಅಂತ ಹೇಳಿ. ಹೋಗ್ತಾ ನೋಡ್ಕೊಂಡು ಹೋಗೋಣ. ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಬಂದಾಗ ತುಂಬ ಕ್ಲೋಸ್ ಆಗಿಬಿಟ್ಟಿತ್ತು. ಇವಾಗ ಹೋಗ್ತಾ ಅಟ್ಲೀಸ್ಟ್ ಸಿಕ್ಕಿದ್ರೆ ನಾವು ದರ್ಶನ ಮಾಡ್ಕೊಂಡು ಹೋಗೋಣ, ನೋಡೋಣ. ಸಾರಿ ಫ್ರೆಂಡ್ಸ್, ಕಾರಣಾಂತರಗಳಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈಗ ಪ್ಲೇನ್ನ ಚೇಂಜ್ ಮಾಡಿಕೊಂಡು ಜೋಡಿಯೋಗೆ ಬಂದಿದ್ದೀವಿ. ನೋಡೋಣ ಬನ್ನಿ, ಜೋಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡೋಕ್ಕಾಗ್ಬೋದು, ಏನೇನು ಕಲೆಕ್ಷನ್ಸ್ ಇದೆ, ಹೊಸದು ಕ್ಲೋತ್ಸ್ ಕಲೆಕ್ಷನ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಬಾಯ್ ಮನ್ಸಾ. ಎಸ್, ನಾವು ಇವಾಗ ಕಿಚನ್ಗೆ ಬಂದಿದ್ದೀವಿ. ನೋಡೋಣ, ನಾವು ಬರೋ ಅಷ್ಟರಲ್ಲಿ ಮನೆಯಲ್ಲೇ ನನ್ನ ಹಸ್ಬೆಂಡ್, ನನ್ನ ತಮ್ಮ ಸೇರಿ ಏನೋ ಅಡುಗೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ನೋಡೋಣ. ಗಾಯ್ಸ್ ನೋಡಿ ಗಾಯ್ಸ್, ನಲ್ಲಿ ಗ್ರೇವಿ ಮಾಡಿದ್ದಾರೆ, ಸಕ್ಕತ್ತಾಗಿರುತ್ತೆ. ನೋಡೋಣ ಬನ್ನಿ, ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ, ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾ ಇದೆ. ನಲ್ಲಿ ಗ್ರೇವಿ ಜೊತೆ ಮೀನ್ ಸಾಂಬಾರ್ ಮಾಡಿದ್ದಾರೆ. ಸೊ ಇದು ಇವತ್ತಿನ ನಮ್ಮ ಮನೆ ಸ್ಪೆಷಲ್ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ದು ಡೇ ಹೇಗಿತ್ತು, ಎಲ್ಲೆಲ್ಲಿಗೆ ಹೋಗಿದ್ವಿ, ಏನೇನು ಮಾಡಿದ್ವಿ, ಸಂಡೇ ಸ್ಪೆಷಲ್ ಏನಿತ್ತು ಮನೆಯಲ್ಲಿ ಪ್ರತಿಯೊಂದೂ. ಸೊ ನಾವು ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.